ಪ್ರೈಸ್ ದ ಲಾರ್ಡ್. ಗುಡ್ ಮಾರ್ನಿಂಗ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರನ್ನು ಪ್ರಭು ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಬರಮಾಡಿಕೊಳ್ಳುತ್ತೇನೆ. ಹಾಗೆ ನಿಮ್ಮೆಲ್ಲರಿಗೂ ವಂದಿಸುತ್ತೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ಭಾವಿಸುತ್ತೇನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರು ಈ ಮತ್ತೊಂದು ದಿನವನ್ನು ಕೊಟ್ಟೋದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಹಾಗೆ ದೇವರು ಕೊಟ್ಟಂಥ ಮಾಡಿದಂಥ ಕೃಪೆಗಳನ್ನು ನೆನೆಸಿ ನಾವು ಆತನಿಗೆ ವಂದನೆ ಸಲ್ಲಿಸಿ ಒಂದು ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸಿಕೊಳ್ಳೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ವಿಡಿಯೋ ಮುಖಾಂತರ ನೀವೆಷ್ಟು ಜನ ಆಶೀರ್ವಾದವಾಗಿದ್ದೀರೋ ನನಗೆ ಗೊತ್ತಿಲ್ಲ. ಆದರೆ ಕರ್ತನು ಎಲ್ಲವನ್ನು ಮಾಡುವ ಆತನಾಗಿದ್ದಾನೆ, ಎಲ್ಲವನ್ನು ತಿಳಿದಿರುವಂಥ ಸರ್ವಜ್ಞಾನಿಯಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರೂ ಆತ್ಮೀಯವಾಗಿ ಕರ್ತನು ನಿಮ್ಮೆಲ್ಲರನ್ನು ಬರಮಾಡಿಕೊಂಡು ಆಶೀರ್ವದಿಸಲಿ, ಬಲಪಡಿಸಲಿ. ದೇವರಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಯಿರಿ ಎಂಬುದಾಗಿ ಕರ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಹಾಗೆ ಪ್ರಾರ್ಥಿಸ್ತೇನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ವಿಡಿಯೋ ಅನೇಕರಿಗೆ ತಲುಪಬೇಕಾಗಿ, ವಾಕ್ಯಗಳು ಅನೇಕ ಆತ್ಮಗಳನ್ನು ರಕ್ಷಣೆ ಪಡಿಸುವುದಕ್ಕಾಗಿ ನಿಮ್ಮ ವೈಯಕ್ತಿಕ ಪ್ರಾರ್ಥನೆಗಳಲ್ಲಿ ನೆನೆಸಿಕೊಂಡವರಾಗಿರ್ರಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚಿ ಒಂದು ಹಾಡನ್ನು ಹಾಡಿಕೊಂಡು ದೇವರ ನಾಮವನ್ನು ನಾವು ಮಹಿಮೆಪಡಿಸೋಣ. ಕರ್ತನು ಒಡೆಯನು, ಸರ್ವ ಸೃಷ್ಟಿಗಳಿಗೆ ಮೂಲ ಪುರುಷನಾಗಿರುವಂಥ ಪರಲೋಕದಲ್ಲಿರುವ ನಮ್ಮ ಜೀವವುಳ್ಳ ತಂದೆಯೇ, ನಿಮ್ಮ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಕರ್ತನೆ, ಮತ್ತೊಂದು ದಿನವನ್ನು ಸ್ವಾಮಿ ನೀವು ಕೊಟ್ಟೋದಕ್ಕಾಗಿ ನಿಮಗೆ ಸ್ತೋತ್ರ. ಕರ್ತನೆ, ಈ ದಿನದಲ್ಲಿ ಯಾರ್ಯಾರೆಲ್ಲ ಸ್ವಾಮಿ ದಿನ ಪ್ರಾರ್ಥನೆಗಾಗಿ ಕೂಡಿ ಬರುವವರಾಗಿದ್ದಾರೋ, ಯಾರ್ಯಾರೆಲ್ಲ ಸ್ವಾಮಿ ಈ ವಾಕ್ಯಗಳನ್ನು ಕೇಳುತ್ತಾರೋ, ಈ ವಿಡಿಯೋಗಳನ್ನು ನೋಡ್ತಾರೋ ಅವರೆಲ್ಲರನ್ನು ಮುಟ್ಟು ಸ್ವಾಮಿ. ಕರ್ತನೆ, ಬಲಪಡಿಸಿ ಆಶೀರ್ವದಿಸಿರಿ. ತಂದೆಯಾದ ದೇವರ ನಾಮದಲ್ಲಿ ಎಲ್ಲವನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿ ಬೇಡಿ ಹೊಂದಿನಿ ಜೀವಳ ತಂದೆ. ಆಮೇನ್, ಆಮೇನ್, ಆಮೇನ್. ಓಕೆ, ಪ್ರೈಸ್ ದ ಲಾರ್ಡ್. ಒಂದು ಹಾಡನ್ನು ಹಾಡಿ ನಾವು ದೇವರ ನಾಮವನ್ನು ಮಹಿಮೆಪಡಿಸೋಣ. ಮನ ಮರುಗುವ ದೇವನೇ యేసయ్య, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನ ಮರುಗುವ ದೇವನೇ యేసయ్య, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ನೀ ಯುಕ್ತನು, ಸರ್ವಶಕ್ತನು, ನೀ ಯುಕ್ತನು, ಸರ್ವಶಕ್ತನು, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ನೀ ಯುಕ್ತನು, ಸರ್ವಶಕ್ತನು, ನೀ ಯುಕ್ತನು, ಸರ್ವಶಕ್ತನು, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ನಿಜವಾಗಿ ನಮ್ಮಯ ಕಷ್ಟಗಳ ಹೊತ್ತುಕೊಂಡು ದುಃಖಗಳ ಸಹಿಸಿಕೊಂಡೇ, ನಿಜವಾಗಿ ನಮ್ಮಯ ಕಷ್ಟಗಳ ಹೊತ್ತುಕೊಂಡು ದುಃಖಗಳ ಸಹಿಸಿಕೊಂಡೇ, ನಮ್ಮ ದುಃಖಗಳ ಸಹಿಸಿಕೊಂಡೇ. ನೀ ಯುಕ್ತನು, ಸರ್ವಶಕ್ತನು, ನೀ ಯುಕ್ತನು, ಸರ್ವಶಕ್ತನು, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ಪಾಪದ ಮುಳ್ಳನ್ನು ತಲೆ ಮೇಲೆ ಧರಿಸಿಕೊಂಡು ಶಿಲುಬೆಯಲ್ಲಿ ಜಯ ಹೊಂದಿದೆ, ಶಾಪದ ಮುಳ್ಳನ್ನು ತಲೆ ಮೇಲೆ ಧರಿಸಿಕೊಂಡು ಶಿಲುಬೆಯಲ್ಲಿ ಜಯ ಹೊಂದಿದೆ. ನೀನು ಶಿಲುಬೆಯಲ್ಲಿ ಜಯ ಹೊಂದಿದೆ. ನೀ ಯುಕ್ತನು, ಸರ್ವಶಕ್ತನು, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ.
ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ನಮ್ಮಯ ಪಾಪದಿಂದ ಜಜ್ಜಲ್ಪಟ್ಟೆ, ಜಡಿಯಲ್ಪಟ್ಟೆ, ನಮ್ಮಯ ಪಾಪದಿಂದ ಜಜ್ಜಲ್ಪಟ್ಟೆ, ಜಡಿಯಲ್ಪಟ್ಟೆ. ನಿನ್ನ ಗಾಯದಿಂದ ಸುಖವಾದೆ, ನಿನ್ನ ಗಾಯದಿಂದ ಸುಖವಾದೆ. ನೀಯುಕ್ತನು ಸರ್ವಶಕ್ತನು, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ಹೌದು ಸ್ವಾಮಿ. ಕರ್ತನಾದ ದೇವರೇ, ಸರ್ವ ಸೃಷ್ಟಿಗಳಿಗೆ ಒಡೆಯನಾಗಿರುವ ಆತನೇ, ಜಗದ್ರಕ್ಷಕನೇ, ಜಗವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾದ ದೇವರೇ ಸ್ವಾಮಿ, ನಿಮಗೆ ಸ್ತೋತ್ರ ಕರ್ತನೆ. ಸ್ವಾಮಿ, ನಿಮಗೆಲ್ಲ ಮಹಿಮೆ ಉಂಟಾಗಲಿ ಸ್ವಾಮಿ. ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವಂಥ ದೇವರೇ ನಿಮಗೆ ಸ್ತೋತ್ರಪ್ಪ. ಕರ್ತನೆ, ಮುಂಜಾನೆ ಸಮಯದಲ್ಲಿ ಕರ್ತನೆ ನಮ್ಮೆಲ್ಲರನ್ನು ಸ್ವಾಮಿ ಕರ್ತನೆ ಅಪ್ಪ ನಿಮ್ಮ ಪರಿಶುದ್ಧವಾದ ಕೆಳಗೆ ಒಪ್ಪಿಸಿಕೊಡುವಾಗ ಅಪ್ಪ ನೀನು ಎಲ್ಲದಿಂದ ನಮ್ಮನ್ನು ಬಿಡುಗಡೆ ಮಾಡುವ ಆತನಾಗಿದ್ದೀಯ ಸ್ವಾಮಿ. ಅಪ್ಪ ನಿಮಗೆಲ್ಲ ಮಹಿಮೆ ಸ್ತುತಿ ಸ್ತೋತ್ರಗಳು ಸಲ್ಲಿಸುವರಾಗಿದ್ದು ಕರ್ತನೆ ಸ್ವಾಮಿ, ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಅರಿತುಕೊಂಡು ತಿಳಿದುಕೊಳ್ಳುವಂತೆ ಕರ್ತನೆ ಅಪ್ಪ ನಮಗೆ ಬೇಕಾದಂಥ ಕೃಪೆಯನ್ನು ಜ್ಞಾನವನ್ನು ಕರ್ತನೆ ಅಪ್ಪ ನೀವೇ ದಯಪಾಲಿಸಿ ಕೊಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೀನಿ ಸ್ವಾಮಿ. ಅಪ್ಪ ನಿಮಗೆಲ್ಲ ಮಹಿಮೆ 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 ಸ್ವಾಮಿ. ಹಾಲೆಲೂಯಾ. ಯೇಸು ಪ್ರಭುವೇ ನಿಮಗೆ ಸ್ತೋತ್ರ. ತಂದೆ ಮಗ ಪರಿಶುದ್ಧ ಆತ್ಮನಾದ ದೇವರೇ ನಿಮಗೆ ಮಹಿಮೆ ಉಂಟಾಗಲಿ. ಅಬ್ರಹಾಮನ ದೇವರೇ ನಿಮಗೆ ಮಹಿಮೆ ಉಂಟಾಗಲಿ. ಸ್ತುತಿ ಸ್ತೋತ್ರದ ಮಧ್ಯದಲ್ಲಿ ವಾಸ ಮಾಡುವ ನಮ್ಮ ತಂದೆಯೇ ಅಪ್ಪ ನಿಮಗೆ ಮಹಿಮೆ ಉಂಟಾಗಲಿ. ಅಪ್ಪ ನಿಮಗೆ ಮಹಿಮೆ ಮಹಿಮೆ ಸ್ವಾಮಿ. ಹಾಲೆಲೂಯಾ, ಗ್ಲೋರಿ. ಅಪ್ಪ ನಿಮಗೆ ವಂದನೆ 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 ಸ್ವಾಮಿ. ಕರ್ತನೆ, ಕಷ್ಟದಿಂದ ಕಣ್ಣೀರುಗಳಿಂದ ಬರುವಂಥ ನಿಮ್ಮ ಸಮೀಪಕ್ಕೆ ಬರುವಂಥ ಪ್ರತಿಯೊಬ್ಬರು ನೋಡಿ ಕರ್ತನೆ, ನಜರೇತಿನ ಯೇಸುವಿನ ನಾಮದಲ್ಲಪ್ಪ ಅವರ ಕಣ್ಣೀರುಗಳೆಲ್ಲ ವರ್ಷಿಸಲ್ಪಡಲಿ ಕರ್ತನೆ. ರೋಗದಿಂದ ಬಾಧಿಸುವುದಾದರೆ ಅಪ್ಪ ನಿಮ್ಮ ಕರುಣೆಯ ಕರಕೊಪ್ಪಿಸಿಕೊಡುವಾಗ ನಮಗೋಸ್ಕರ ರಕ್ತವನ್ನು ಸುರಿಸಿದ, ನಮಗೋಸ್ಕರ ಗಾಯಗೊಂಡಂಥ ಹಸ್ತದಿಂದ ಕರ್ತನೆ ಅಪ್ಪ ಅವರ ರೋಗಗಳನ್ನು ವಾಸಿ ಮಾಡುವಂಥ ಕರ್ತನು ನೀವಾಗಿದ್ದೀರ ಸ್ವಾಮಿ. ಕರ್ತನಾದ ದೇವರೇ, ಕೃಪಾದಾಯಕನಾದ ದೇವರ ಹಸ್ತ ಪ್ರತಿಯೊಬ್ಬರ ಮೇಲೆ ಎಳೆದು ಬರಲಿ ಸ್ವಾಮಿ. ನಮಗಾಗಿ ಜಜ್ಜಲ್ಪಟ್ಟಂಥ ಕರುಣೆಯ ಹಸ್ತ, ನಮಗಾಗಿ ಮುರಿದೋದಂಥ ಆ ಹೃದಯ, ನಮಗಾಗಿ ಗಾಯಗೊಂಡಂಥ ದೇಹದ ರಕ್ತ ಅಪ್ಪ ನಮ್ಮೆಲ್ಲರ ಪಾಪಗಳನ್ನು ತೊಡೆಯೋದಕ್ಕಾಗಿ ಸ್ವಾಮಿ ನಿಮ್ಮನ್ನೇ ನೀವು ಒಪ್ಪಿಸಿಕೊಟ್ಟಿರಯ್ಯ. ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಾಲೆಲೂಯಾ. ಕರ್ತಾದಿ ಕರ್ತನೆ, ಮನಮರುಗುವ ಆತನೇ ಅಪ್ಪ ನಿನ್ನ ದೇವರ ಕೃಪೆ ಅಪ್ಪ, ನಿನ್ನ ದೇವರ ಸಾನ್ನಿಧ್ಯ, ನಿನ್ನ ದೇವರ ಪ್ರಸನ್ನತೆ ಅಪ್ಪ ಈಗಲೇ ಇಳಿದು ಬರಲಿ ಸ್ವಾಮಿ. ಪ್ರತಿಯೊಬ್ಬರ ಜೀವಿತಗಳು ಆಶೀರ್ವಾದ ಹೊಂದಿಕೊಳ್ಳಲಿ. ಅಂಧಕಾರದ ಕ್ರಿಯೆಗಳು ನಜರೇತಿನ ಯೇಸುವಿನ ನಾಮದಲ್ಲಿ ಲಯವಾಗಲಿ. ಶಾಪದ ಕಟ್ಟುಗಳು ಮುರಿದು ಹೋಗಲಿ, ಪಾಪದ ಕಟ್ಟುಗಳು ಮುರಿದು ಹೋಗಲಿ. ಅಂಧಕಾರದ ಕ್ರಿಯೆ ನಜರೇತಿನ ಯೇಸುವಿನ ನಾಮದಲ್ಲಿ ಬಿಟ್ಟು ತೊಲಗಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಪ್ರತಿಯೊಬ್ಬರ ಕುಟುಂಬಗಳನ್ನು ನೀನು ಮುಟ್ಟಪ್ಪ. ನೀನು ಮುಟ್ಟೋದಕ್ಕಾಗಿ ಸ್ತೋತ್ರ. ಸ್ತುತಿಗಾನಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸಿ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಎಲ್ಲವನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿ ಬೇಡಿ ಒಂದು ದಿನಚುಳ್ಳ ತಂದೆಯೇ, ಆಮೇನ್ ಆಮೇನ್. ಬನ್ನಿ, ನಾವು ಟೈಮನ್ನು ವ್ಯರ್ಥ ಮಾಡದೆ ನಾವು ದೇವರ ವಾಕ್ಯಕ್ಕೆ ಹೋಗೋಣ. ಹಲ್ಲೆಲೂಯಾ. ಸರ್ವಶಕ್ತನಾದ ದೇವರ ಕೃಪೆ, ದೇವರ ಸಹಾಯ ನಮಗೆ ಭಾಗ್ಯದಾಯಕವಾಗಿ ಇರುವಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮಗೆ ಮುಂಜಾನೆ ಎದ್ದು ತಂದೆಯ ಸಾನ್ನಿಧ್ಯಕ್ಕೆ ಬರುವುದೇ ಒಂದು ಸಂತೋಷ, ಒಂದು ಆಶೀರ್ವಾದವಾಗಿರುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಒಬ್ಬ ಮಗಳು ತಾಯಿಯ ಮನೆಗೆ ಹೋಗುವಾಗ, ಗಂಡನ ಮನೆಯಿಂದ ತಾಯಿ ಮನೆಗೆ ಹೋಗುವಾಗ ಎಷ್ಟು ಆನಂದ ಪಡುತ್ತಾಳೋ ಅದಕ್ಕಿಂತ 10 ಪಟ್ಟು ಆನಂದ, ಆಶೀರ್ವಾದ ನಮಗೆ ಬರುವಂಥದ್ದಾಗಿರುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ತಂದೆಯ ಬಳಿಗೆ ಸರ್ವಶಕ್ತನಾದ ದೇವರ ಪಾದದಲ್ಲಿ ಕುಳಿತುಕೊಳ್ಳೋಕ್ಕೆ ಹೋಗುವುದೇ ನಮಗೊಂದು ಆಶೀರ್ವಾದ. ದೇವರ ಆಲಯವನ್ನು ಹುಡುಕಿ ಹೋಗುವುದೇ ನಮಗೊಂದು ದೇವರ ಮಹಿಮೆ ಪಡಿಸುವುದೇ ನಮಗೊಂದು ಆನಂದಕರವಾದ ಜೀವಿತವಾಗಿರುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಒಬ್ಬ ತಂದೆಯ ಮನೆಗೆ, ತಾಯಿಯ ಮನೆಗೆ ಒಬ್ಬ ಮಗಳು ಹೋಗುವಾಗ ಎಷ್ಟು ಆನಂದದಿಂದ ಖುಷಿಯಿಂದ ಹೋಗುತ್ತಾಳೋ. ಹಲ್ಲೆಲೂಯಾ. ಮನುಷ್ಯರ ಮುಂದೆ ಹೋಗುವುದೇ ನಮಗೊಂದು ಅಷ್ಟೊಂದು ಖುಷಿಯಾದರೆ ಸರ್ವಶಕ್ತನಾದ ದೇವರ ಬಳಿಗೆ ಹೋಗುವುದು ನಮಗೆ ಎಷ್ಟು
ಭಾಗ್ಯದಾಯಕವಾಗಿ ಇರ್ತದೆ, ಆಶೀರ್ವಾದವಾಗಿರ್ತದೆ ಅಲ್ವಾ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ನಾವು ನಂಬಿಕೆಯಿಂದ ಕರ್ತನ ಬಳಿಗೆ ಹೋಗುವಾಗ ನಮಗೆ ಆಶೀರ್ವಾದ ಭಾಗ್ಯದಾಯಕವಾಗಿ ಇರುವಂಥದ್ದಾಗಿರ್ತದೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಅಪೊಸ್ತಲರು, ಸ್ವಾಮಿ, ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂದು ಹೇಳಲು ಸ್ವಾಮಿಯು, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗೆ ಇದ್ದರೆ ನೀವು ಈ ಅತ್ತಿ ಮರಕ್ಕೆ ಬೇರು ಸಹಿತ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳಿದರು, ಅದು ನಿಮ್ಮ ಮಾತನ್ನು ಕೇಳುತ್ತದೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ಇಲ್ಲಿ ಸ್ವಾಮಿ ಹೇಳ್ತಾರೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿದ್ದರೆ ಈ ಹತ್ತಿ ಮರವನ್ನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳಿದರು, ಅದು ನಿಮ್ಮ ಮಾತನ್ನು ಕೇಳುತ್ತದೆ. ನಾವು ನಂಬಿಕೆಯಲ್ಲಿ ದುಡಿಯುವಾಗ, ನಾವು ನಂಬಿಕೆಯಲ್ಲಿ ನಡೆಯುವಾಗ, ನಂಬಿಕೆಯಲ್ಲಿ ಕರ್ತನ ಹೆಸರಿನ ನಂಬಿಕೆಯಲ್ಲಿ ನಾವು ಮಾತನಾಡುವಾಗ ನಮ್ಮ ಹತ್ತಿ ಮರದಂತಿರುವಂಥ ಕಷ್ಟ ನಷ್ಟಗಳು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳುವಂಥದ್ದಾಗಿರ್ತದೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ನಾವು ನಂಬಿಕಸ್ಥರಾಗಿದ್ದೀವ, ಅಪನಂಬಿಕಸ್ಥರಾಗಿದ್ದೀವ? ನಮ್ಮ ನಂಬಿಕೆ ನಾವು ಕುಂದು ಹೋಗಿದ್ದರೆ, ನಂಬಿಕೆಯಲ್ಲಿ ನಾವು ಬಳಲಿ ಹೋಗಿದ್ದರೆ ನಾವು ಕರ್ತನನ್ನು ಕೇಳಬೇಕು, ಸ್ವಾಮಿ ನಮ್ಮ ನಂಬಿಕೆಯನ್ನು ಹೆಚ್ಚಿಸು. ಹಲ್ಲೆಲೂಯಾ. ನಮಗೆ ನಂಬಿಕೆ ಏನಾಗಿದೆ? ಆಧಾರವಾಗಿದೆ. ಆ ಆಧಾರ ಯಾರಾಗಿದ್ದಾರೆ? ಕರ್ತನಾದ ಯೇಸು ಕ್ರಿಸ್ತನು, ನಿಮ್ಮ ತಂದೆ ಆಗಿರುವಂಥರಾಗಿರುತ್ತಾರೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ಸಾಲ ಅಂತ ಅನ್ನುವ ಅತ್ತಿ ಮರ, ಕಷ್ಟ ಅನ್ನುವ ಅತ್ತಿ ಮರ, ಸಂಕಷ್ಟ ಅನ್ನುವ ಅತ್ತಿ ಮರ, ಕಣ್ಣೀರಲ್ಲಿ ಮುಳುಗಿ ಹೋಗ್ತಾ ಇರುವಂಥ ಕುಟುಂಬಗಳಿಂದ ಅತ್ತಿ ಮರ, ಹಲ್ಲೆಲೂಯಾ. ಕಣ್ಣೀರಲ್ಲಿ ಮುಳುಗಿ ಹೋಗ್ತಾ ಇರುವಂಥ ಎಷ್ಟೋ ಸಂಸಾರಗಳು, ಸೂಸೈಡ್ ಮಾಡ್ಕೊಳ್ತಾ ಇರುವಂಥ ಎಷ್ಟೋ ಸಂಸಾರಗಳು, ಅಪನಂಬಿಕೆಯಲ್ಲಿ ಜೀವಿಸ್ತಾ ಇರುವಂಥ ಕುಟುಂಬದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರುವಂಥ ಎಷ್ಟೋ ಹತ್ತಿ ಮರಗಳು ಪ್ರತಿಯೊಬ್ಬರ ಕುಟುಂಬಗಳ ಜೀವಿತಗಳಲ್ಲಿ ಇರುವಂಥದ್ದಾಗಿರ್ತದೆ. ಕರ್ತನ ಹೆಸರಿನ ನಾವು ನಂಬಿಕೆಯಿಂದ ಈ ಹತ್ತಿ ಮರ ನಜರೇತಿನ ಯೇಸುವಿನ ನಾಮದಲ್ಲಿ ಕಿತ್ತುಕೊಂಡು ಹೋಗಲಿ ಎಂಬುದಾಗಿ ನಾವು ಪ್ರಾರ್ಥಿಸುವಾಗ, ಕರ್ತನಾದ ಯೇಸುವಿನ ನಾಮದಲ್ಲಿ ನಾವು ಹೇಳುವಾಗ ಅದು ಬಿಟ್ಟು ಹೋಗುವಂಥದ್ದಾಗಿರ್ತದೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ಹಾಗಾದರೆ ನಂಬಿಕೆ ನಮ್ಮಲ್ಲಿ ಇರಬೇಕಾದ್ರೆ ನಾವೇನು ಮಾಡಬೇಕು? ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ಕರ್ತನು ಹೇಳುವಂಥದ್ದು ಏನೆಂದರೆ, ನೀವು ನಂಬಿಕೆಯಲ್ಲಿ ನುಡಿಯುವುದಾದರೆ ಅದು ನಿಮ್ಮ ಮಾತನ್ನು ಕೇಳುತ್ತದೆ. ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿದ್ದರೆ ಸಾಕು. ಕಾಳಿಗೆ ಕಾಳು, ಸಣ್ಣ ಕಾಳು. ಹಲ್ಲೆಲೂಯಾ. ಸಾಸಿವೆ ಕಾಳಿಗಿಂತ ಮತ್ತೊಂದು ಕಾಳು ಇನ್ನೊಂದು ಇದೆಯಾ? ಇಲ್ಲ ಅಲ್ವಾ? ಅದಕ್ಕೆ ಸ್ವಾಮಿ ಹೇಳಿದರೆ, ಅವರು ನಮ್ಮ ನಂಬಿಕೆಯನ್ನು ಏನು ಹೋಲಿಸಿದ್ದಾರೆ ಅಂದರೆ, ಬೆಟ್ಟಕ್ಕೆ ಹೋಲಿಸಿಲ್ಲ, ಮರಕ್ಕೆ ಹೋಲಿಸಿಲ್ಲ, ಮನೆಗೆ ಹೋಲಿಸಿಲ್ಲ. ಸಾಸಿವೆ ಕಾಳಷ್ಟು ನಂಬಿಕೆ ನಿಮ್ಮಲ್ಲಿರುವುದಾದರೆ ನಿಮ್ಮಲ್ಲಿರುವಂಥ, ನಿಮ್ಮ ಕುಟುಂಬಗಳಲ್ಲಿರುವಂಥ ಎಲ್ಲ ಸಮಸ್ಯೆಗಳು ನೀವು ಬಾಯಿಂದ ಆರೈಕೆ ಮಾಡಿ ನುಡಿಯುವಾಗ ಎಲ್ಲ ಬಿಟ್ಟು ಹೋಗುತ್ತದೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ನಾವು ನಂಬಿಕೆಯಿಂದ ನಮ್ಮ ಬಾಯಲ್ಲಿ ನುಡಿಬೇಕು. ಸರ್ವಶಕ್ತನಾದ ದೇವರ ನಾಮದಲ್ಲಿ ನಮ್ಮ ಸಾರದ ಬಂಧನಗಳು ಮುರಿದೋಗೋದಕ್ಕಾಗಿ ದೇವರಿಗೆ ಸ್ತೋತ್ರ. ನಮ್ಮ ಕಷ್ಟಗಳು ನಮ್ಮನ್ನು ಬಿಟ್ಟು ಹೋಗೋದಕ್ಕಾಗಿ ಸ್ತೋತ್ರ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಜೀವ ಮರಣ ಎರಡನ್ನು ನಿಮ್ಮ ನಾಲಿಗೆಯ ವಶದಲ್ಲಿಟ್ಟಿದ್ದೇನೆ, ನೀವೇನು ನುಡಿತೀರೋ ನಂಬಿಕೆಯಿಂದ ಅದು ಆಗುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ನುಡಿಯಿರಿ. ನುಡಿಯುವಾಗ ನೀವು ದೇವರ ಮಹಿಮೆಯನ್ನು ಕಾಣಲು ಸಾಧ್ಯ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ಕರ್ತನಾದ ಯೇಸು ನಾಮದಲ್ಲಿ ನಾವು ಪ್ರಾರ್ಥಿಸುವಾಗ, ಕರ್ತನಾದ ನಜರೇತಿನ ಯೇಸುವಿನ ನಾಮದಲ್ಲಿ ನಮ್ಮ ಸಾರದ ಬಂಧನಗಳು ಬಿಚ್ಚು ಹೋಗಲಿ ಸ್ವಾಮಿ. ನಮ್ಮ ಅಂಧಕಾರದ ಕ್ರಿಯೆಗಳು ಮರೆಯಾಗಲಿ ಸ್ವಾಮಿ. ಹಲ್ಲೆಲೂಯಾ. ನಮ್ಮ ಮಕ್ಕಳ ಜೀವಿತಗಳಲ್ಲಿ ಅದ್ಭುತ ನೋಡಬೇಕು ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ನೋಡೋದಕ್ಕಾಗಿ ಸ್ತೋತ್ರ ಅಂತ ನಾವು ಪ್ರಾರ್ಥಿಸಿ ನಾವು ನುಡಿಯುವಾಗ ಎಲ್ಲ ಬಂಧನದ ಕಟ್ಟುಗಳು ಮುರಿದೋಗೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ನೀವೇನು ಕಟ್ಟುತ್ತೀರೋ ಅದನ್ನು ಪರಲೋಕದಲ್ಲಿ ಕಟ್ಟಲ್ಪಡುತ್ತದೆ, ನೀವೇನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿ ಬಿಚ್ಚಲ್ಪಡುತ್ತದೆ ಎಂಬುದಾಗಿ ಕರ್ತನ ವಾಕ್ಯ ಹೇಳುವಂಥದ್ದಾಗಿದೆ. ಕರ್ತನು ಹೇಳುವಂಥರಾಗಿರ್ತಾರೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ನಾವು ನಂಬಿಕೆಯಲ್ಲಿರುವಾಗ, ನಂಬಿಕೆಯಿಂದ ನಾವು ನುಡಿಯುವಾಗ ಅದು ಯೇಸುವಿನ ನಾಮದಲ್ಲಿ ಬಿದ್ದು ಹೋಗುವಂಥದ್ದಾಗಿರ್ತದೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ನಾವು ನಂಬಿಕೆಯಲ್ಲಿ ಜೀವಿಸಬೇಕೇ ಹೊರತು, ನಂಬಿಕೆಯ ಮುಖಾಂತರ ನಾವು ದೇವರನ್ನು ಕಾಣಬೇಕೇ ಹೊರತು ಅಪನಂಬಿಕಸ್ಥರಾಗಿ ಅಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ನಂಬಿಕೆ ಇಲ್ಲದ ದೇವರನ್ನು ಮೆಚ್ಚಿಸಲು ಅಸಾಧ್ಯ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ಹಾಗಾದರೆ ನಾವು ಹೇಗಿದ್ದೀವಿ? ಹೇಗೆ ನಡ್ಕೊತಾ ಇದ್ದೀವಿ? ನಾವು ನಂಬಿಕೆಯಲ್ಲಿದ್ದೀವ, ಅಪನಂಬಿಕೆಯಲ್ಲಿದ್ದೀವ? ಹಲ್ಲೆಲೂಯಾ, ಹಲ್ಲೆಲೂಯಾ. ಅಪನಂಬಿಕೆಯಲ್ಲಿ ಮಾಡುವಂಥ ಪ್ರಾರ್ಥನೆ ವ್ಯರ್ಥ.
ಹಲ್ಲೆಲೂಯಾ. ಅಪನಂಬಿಕೆಯಲ್ಲಿ ಮಾಡುವುದು ಪ್ರಾರ್ಥನೆ ವ್ಯರ್ಥ. ಅಪನಂಬಿಕೆಯಲ್ಲಿ ಹೇಳುವುದು ವ್ಯರ್ಥ. ಅಪನಂಬಿಕೆಯಲ್ಲಿ ಸ್ವಾರ್ಥತೆ ತೋರಿಸುವುದು ವ್ಯರ್ಥ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಎಲ್ಲವನ್ನು ನುಡಿಯುವಾಗ ಆಗುವಂಥದ್ದಾಗಿರ್ತದೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನುಡಿಯಿರಿ ನಿಮಗೆ ಆಗುವುದು. ನೀವು ನುಡಿದಂತೆ ಆಗುವುದು. ಜೀವ ಮರಣ ವಶವನ್ನು ನಿಮ್ಮ ನಾಲಿಗೆಯ ವಶದಲ್ಲಿಟ್ಟಿದ್ದೇನೆ. ಜೀವ ಮರಣದಲ್ಲಿಟ್ಟಿದ್ದರೆ ನಿಮ್ಮ ನಾಲಿಗೆಯ ವಶದಲ್ಲೇ ಇಟ್ಟಿದ್ದೇನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕರ್ತನಲ್ಲಿ ಆಶ್ರಯಿಸಿಕೊಂಡವರಾಗಿ, ಕರ್ತನಲ್ಲಿ ಅಪನಂಬಿಕಸ್ಥರಾಗಿ ಇರದೆ ಕರ್ತನನ್ನು ಆಶ್ರಯಿಸಿಕೊಂಡವರಾಗಿ ನಾವು ಇರುವಾಗ ನಮ್ಮ ಜೀವಿತಗಳ ಬದಲಾವಣೆ ಆಗುತ್ತದೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇನ್ನೊಂದು ವಾಕ್ಯವನ್ನು ನಾವು ಅದೇ ರೀತಿಯಾಗಿ ಓದಿಕೊಳ್ಳೋಣ. ಅದೇ 17ನೇ ಅಧ್ಯಾಯ 11 ಮತ್ತು 12, 13, 14ನೇ ವಚನವನ್ನು ಓದಿಕೊಳ್ಳೋಣ. ಆತನು ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಸಮಾರ್ಯ ಗಲಿಲಾಯ ಸೀಮೆಗಳ ನಡುವೆ ಹಾದು ಹೋದನು. ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲೇ ನಿಂತು, ಯೇಸುವೇ, ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. ಆತನು ಅವರನ್ನು ನೋಡಿ, ನೀವು ಹೋಗಿ ಯಾಜಕರಿಗೆ ಮೈತೋರಿಸಿಕೊಳ್ಳಿರಿ ಎಂದು ಹೇಳಿದನು. ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. ಹಲ್ಲೆಲೂಯಾ. ಯೇಸು ಸ್ವಾಮಿ ಅಲ್ಲಿ ಏನು ಹೇಳಿದರು? ಹೋಗಿ ನಿಮ್ಮ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ. ಹಲ್ಲೆಲೂಯಾ. ಅವರ ಅಪನಂಬಿಕೆಯಿಂದನೇ ಹೇಳಿದ್ರ? ಕರ್ತನಿಗೆ ಗೊತ್ತಿತ್ತು, ಇವರು ನಂಬಿಕೆಯಿಂದ ಬಂದಿರುವಾಗ ಮತ್ತೆ ಹಿಂದಿರುಗಿ ಹೋಗುವಾಗ ಇವರ ಗುಣ ಹೊಂದಿಕೊಳ್ಳುತ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು. ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ಇವತ್ತೆಷ್ಟೋ ನಮ್ಮ ಸಮಸ್ಯೆಗಳಿಂದ ಬಿಡುಗಡೆ ಆಗಬೇಕು, ಶೋಧನೆಗಳಿಂದ ಬಿಡುಗಡೆ ಆಗಬೇಕು, ನಮ್ಮ ಜೀವಿತಗಳು ಬಿಡುಗಡೆ ಆಗಬೇಕು ಅಂತ ನಾವು ಚರ್ಚಿಗೆ ಬರ್ತೀವಿ ಹೊರತು ನಮ್ಮ ಕುಟುಂಬ ರಕ್ಷಣೆ ಹೊಂದಬೇಕು ಅಂತ ನಾವು ಚರ್ಚಿಗೆ ಹೋಗ್ತಾ ಇದ್ದೀವ, ದೇವರ ಸಾನ್ನಿಧ್ಯಕ್ಕೆ ಹೋಗ್ತಾ ಇದ್ದೀವ ಅನ್ನೋದನ್ನು ಒಂದೇ ಒಂದು ಸಾರಿ ನಮ್ಮನ್ನು ನಾವೇನು ಮಾಡಬೇಕು? ಪರೀಕ್ಷೆ ಮಾಡಿಕೊಳ್ಳುವರಾಗಿರಬೇಕು. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ನೋಡಿ, ಅದೇ ಪ್ರಕಾರವಾಗಿ ನೋಡಿಕೊಳ್ಳೋಣ. ಶುದ್ಧರಾದರು. ಅವರಲ್ಲಿ ಒಬ್ಬನು ತನಗೆ ಗುಣವಾದುದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂದಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಅವನು ಸಮಾರ್ಯದವನು. ಯೇಸು ಇದನ್ನು ನೋಡಿ, 10 ಮಂದಿ ಶುದ್ಧರಾದರಲ್ಲವೇ, ಮಿಕ್ಕ 9 ಮಂದಿ ಎಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ಯಾರೂ ಹಿಂತಿರುಗಿ ಬರಲಿಲ್ಲವೆಂದು ಹೇಳಿದನು. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, 10 ಮಂದಿ ಶುದ್ಧರಾದರಲ್ಲವೇ, 9 ಮಂದಿ ಎಲ್ಲಿ? ಅದರಲ್ಲಿ ಒಬ್ಬ ಮಾತ್ರ ಕರ್ತನನ್ನು ಸ್ತುತಿಸೋದಕ್ಕೆ ಮತ್ತೆ ಹಿಂದಿರುಗಿ, ಅಂದರೆ ಕರ್ತನನ್ನು ಅರಿಯದಂಥ ಜನಾಂಗ. ಹಲ್ಲೆಲೂಯಾ. ಕರ್ತನನ್ನು ಅರಿಯದಂಥವನು ಹಿಂದಿರುಗಿ ಬಂದು ಅವನ ಪಾದಕ್ಕೆ ಬಿದ್ದು ಉಪಕಾರ ಸ್ತುತಿಗಳನ್ನು ಮಾಡಿ ಕರ್ತನನ್ನು ನಮಿಸಿದನು, ಕರ್ತನನ್ನು ಸ್ತುತಿಸಿದನು, ಕರ್ತನ ನಾಮವನ್ನು ಮಹಿಮೆಪಡಿಸಿದನು. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ನಾವೇನು ನುಡಿತೀವೋ ಅದು ಆಗುವಂಥದ್ದಾಗಿರ್ತದೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ನಮ್ಮ ನಂಬಿಕೆಯನ್ನು ಹೆಚ್ಚಿಸುವಾಗ ನಮ್ಮ ನಂಬಿಕೆಯನ್ನು ಕರ್ತನು ಹೆಚ್ಚಿಸುವವರಾಗಿರ್ತಾರೆ. ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಷ್ಟಗಳಿಂದ ಬಿಡುಗಡೆ ನಮ್ಮನ್ನು ನಾವು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ನಮ್ಮ ಕಷ್ಟಗಳಿಗೆ ನಾವೇ ಒಳಗಾಗಿರ್ತೀವಿ ಹೊರತು ಕರ್ತನ ವಾಕ್ಯ ಹೇಳ್ತದೆ, ನೀವು ಸಾಲ ಸೂಲ ಮಾಡಿಕೊಂಡು ಏನು ಕೆಟ್ಟ ಕಾರ್ಯಗಳಿಗೆ ಒಳಗಾಗಿರಿ ಎಂಬುದಾಗಿ ಕರ್ತನು ಹೇಳುವುದಿಲ್ಲ. ಕರ್ತನ ಒಳ್ಳೆಯದಕ್ಕೆ ಕಾರಣನೇ ಹೊರತು ಕೆಟ್ಟದಕ್ಕೆ ಕಾರಣನಲ್ಲ. ಹಲ್ಲೆಲೂಯಾ. ನಾವು ಕಷ್ಟಗಳಿಗೆ ಒಳಗಾಗಿ, ಸ್ವಾಮಿ ನಮ್ಮನ್ನು ಬಿಡುಗಡೆ ಮಾಡು, ಈ ಕಷ್ಟಗಳಿಗೆ ಒಳಗಾಗಿದ್ದೀವಿ, ಆ ಕಷ್ಟಗಳಿಗೆ ಒಳಗಾಗಿದ್ದೀವಿ ಎಂಬುದು ಸ್ವಾಮಿ, ನಾವು ಸ್ವಾಮಿ ಬಳಿಗೆ ಹೋಗ್ತೀವಿ. ಸ್ವಾಮಿ ಹೇಳ್ತಾರೆ, ಇರುವುದರಲ್ಲಿ ನೀನು ತೃಪ್ತರಾಗಿರಿ. ಹಲ್ಲೆಲೂಯಾ. ಈ ಲೋಕದ ಕಾರ್ಯಗಳಿಗೆ ನಾವು ಒಳಗಾಗಿ, ಈ ಲೋಕದ ಐಭೋಗ ಆಸ್ತಿ ಐಶ್ವರ್ಯಕ್ಕೆ ಒಳಗಾಗಿ, ಕಷ್ಟಗಳಿಗೆ ಒಳಗಾದಾಗ ದೇವರೇ ಎಂಬುದಾಗಿ ನಾವು ಪ್ರಾರ್ಥಿಸುವ ಕರ್ತನು ಹೇಳುತ್ತಾರೆ, ನಾನು ನಿಮ್ಮನ್ನು ಬಿಡಿಸುತ್ತೇನೆ. ನಿಮ್ಮಲ್ಲಿ ನಂಬಿಕೆ ಇರುವುದಾದರೆ, ಸಾಸಿವೆ ಕಾಳಷ್ಟು ನಂಬಿಕೆ ಇರುವುದಾದರೆ, ಈ ಕಷ್ಟ ಅನ್ನುವ ಬೆಟ್ಟಕ್ಕೆ ನುಡಿ, ನಜರೇತಿನ ಯೇಸುವಿನ ನಾಮದಲ್ಲಿ ಇದು ಬಿದ್ದು ಹೋಗೋದಕ್ಕಾಗಿ ಸ್ತೋತ್ರ. ನಮ್ಮ ಕಷ್ಟ ಅನ್ನುವ ಈ ಅತ್ತಿಮರ ಕಿತ್ತುಕೊಂಡು ಹೋಗೋದಕ್ಕಾಗಿ ಸ್ತೋತ್ರ. ಕಷ್ಟ, ನಷ್ಟ, ರೋಗ, ಬಾಧೆ ನಮ್ಮ ಮನೆ ಬಾಧಿಸ್ತಾ ಇರೋದಕ್ಕಾಗಿ, ನಮ್ಮ ಮನೆಯನ್ನು ಬಾಧಿಸ್ತಾ ಇರುವಂಥ ಈ ಕಷ್ಟ ಅನ್ನುವ ಈ ಬೆಟ್ಟ
ನಷ್ಟ ಅನ್ನುವ ಈ ಅತ್ತಿ ಮರ ನಜರೇತಿನ ಯೇಸುವಿನ ನಾಮದಲ್ಲಿ ಕಿತ್ತುಕೊಂಡು ಹೋಗಿ ಸಮುದ್ರದಿಂದ ನಾಟಿಕೊಳ್ಳಲಿ. ಯೇಸುವಿನ ನಾಮದಿಂದ ಪ್ರಾರ್ಥಿಸುವಾಗ, ನಂಬಿಕೆಯಿಂದ ನಾವು ನುಡಿಯುವಾಗ ಅದು ಕಿತ್ತುಕೊಂಡು ಹೋಗುವಂಥದ್ದಾಗಿರ್ತದೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ಹಾಗಾದರೆ ನಾವೇನು ಮಾಡಬೇಕು ಬ್ರದರ್ ಅಂತ ಕೇಳ್ತೀರಾ? ಚರ್ಚ್ಗೆ ಹೋದ್ರೇ ಅದ್ಭುತ ಆಗುತ್ತೆ ಅಂತ ಅಂತ ಕೇಳ್ತೀರಾ? ಚರ್ಚ್ಗೆ ಹೋಗುವುದು ದೇವರನ್ನ ಸ್ತುತಿಸಿ ಕೊಂಡಾಡೋದಕ್ಕೆ, ಅದು ನಂಬಿಕೆಯಿಂದ. ಹಲ್ಲೆಲೂಯಾ. ಚರ್ಚ್ಗೆ ಹೋದ್ವಿ ಬಂದ್ವಿ ಅಲ್ಲ, ನಾವು ದೇವರಲ್ಲಿ ಹೇಗೆ ನಂಬಿಕಸ್ಥರಾಗಿ ಬೆಳೀತಾ ಇದ್ದೀವಿ. ಒಬ್ಬ ಅಪ್ಪ ಮಗನ ಮೇಲೆ ನಂಬಿಕೆ ಇಡ್ತಾನೆ, ಒಬ್ಬ ಮಗ ಅಪ್ಪನ ಮೇಲೆ, ತಂದೆ ತಾಯಿಗಳ ಮೇಲೆ ನಂಬಿಕೆ ಇಟ್ಟಿರ್ತಾರೆ. ಕಾರಣ ಅವರು ಚಿಕ್ಕ ವಯಸ್ಸಿಂದ ಎತ್ತಿ ಬೆಳೆಸಿ ಹಾಲನ್ನು ಉಣಿಸಿ ಅನ್ನ ತಿನ್ನಿಸಿ ಬೆಳೆಸುವಾಗ ಮಕ್ಕಳು. ಆದರೆ ಬೆಳೀತಾ ಬೆಳೀತಾ ತಂದೆ ತಾಯಿಗಳನ್ನು ನೋಡಿಕೊಳ್ಳುವಂಥ ಮಕ್ಕಳು ತುಂಬ ಕಡಿಮೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರಿಯರೇ, ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ಆದರೆ ಕರ್ತನು ಹೇಳ್ತಾನೆ, ನಿಮ್ಮ ಮುಪ್ಪಿನವರಿಗೂ ನಾನೇ ಆಧಾರ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ಕರ್ತನಿಗಾಗಿ ಕರ್ತನ ಹೆಸರಲ್ಲಿ ನಾವು ಪ್ರಾರ್ಥಿಸುವಾಗ ಮುರಿದೋದ ಮನಸ್ಸುಳ್ಳವರು ಒಂದಾಗುತ್ತಾರೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ಕರ್ತನಿಗಾಗಿ ನಾವು ನಡೆಯುವಂಥ ಮಕ್ಕಳಾಗಿರಬೇಕು, ಕುಟುಂಬಗಳಾಗಿರಬೇಕು. ಕರ್ತನು ನಮ್ಮನ್ನು ಎಲ್ಲದರಲ್ಲೂ ಬಿಡುಗಡೆ ಮಾಡ್ತಾನೆ ಅಂತ ನಂಬುವರಾಗಿರಬೇಕು. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ಅಲ್ಲಿ ಹೇಳ್ತಾನೆ ಯೇಸು ಸ್ವಾಮಿ ದೇವರು ಕೇಳ್ತಾ ಇದ್ದಾರೆ, 10 ಮಂದಿ ಶುದ್ಧರಾದರಲ್ಲವೇ, ಇನ್ನು 9 ಮಂದಿ ಎಲ್ಲಿ? ಹಲ್ಲೆಲೂಯಾ. ನೋಡಿ, 10 ಜನರಲ್ಲಿ ಒಬ್ಬನಿಗೆ ಇದ್ದಂಥ ಆ ನಂಬಿಕೆ, ಒಬ್ಬನಿಗೆ ಇದ್ದಂಥ ಆಸೆ, ದೇವರನ್ನು ಕೊಂಡಾಡಬೇಕು ಅನ್ನೋ ಆಸೆ ಇನ್ನು 9 ಮಂದಿಗೆ ಇಲ್ಲದೆ ಹೋಯಿತು. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾರೆ, ಕರೆಯಲ್ಪಟ್ಟವರು ಬಹು ಜನ, ಆರಿಸಲ್ಪಟ್ಟವರು ಸ್ವಲ್ಪ ಜನ. ಹಲ್ಲೆಲೂಯಾ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲ ಪರಲೋಕ ಸೇರುವರೆಂದು ನೆನೆಸಬೇಡಿರಿ ಎಂಬುದಾಗಿ ಕರ್ತನ ವಾಕ್ಯವು ಹೇಳುವಂಥದ್ದಾಗಿರುತ್ತದೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ಆರಿಸಲ್ಪಟ್ಟವರು ಬಹು ಜನ. ಹಲ್ಲೆಲೂಯಾ. ಕರೆಯಲ್ಪಟ್ಟವರು ಬಹು ಜನ, ಆರಿಸಲ್ಪಟ್ಟವರು ಸ್ವಲ್ಪ ಜನ. ದೇವರ ರಾಜ್ಯವನ್ನು ಹುಡುಕುವವರು ಸ್ವಲ್ಪ ಜನ. ಹಲ್ಲೆಲೂಯಾ. ನೋಡಿ, ಒಂದು ಆಡಿಷನ್ಗೆ ಯಾವುದಾದ್ರು ಒಂದು, ಈಗ ಈ ಟಿ ವಿಗಳಲ್ಲಿ ನೋಡ್ತಾ ಇರ್ತೀವಿ ಅಲ್ವಾ? ಹಲ್ಲೆಲೂಯಾ. ಟಿ ವಿಗಳಲ್ಲಿ ಕೆಲವರು ಸೀರಿಯಲ್ ಸೆಲೆಕ್ಷನ್ಗಾಗಿರ್ಬೋದು, ಮತ್ತು ಯಾವುದೋ ಸರಿಗಮಪ ಯಾವುದೋ ಸೆಲೆಕ್ಷನ್ಗಾಗಿರ್ಬೋದು, ಅದರಲ್ಲಿ ಹೋಗೋರು ಸಾವಿರಾರು ಜನ ಹೋಗ್ತಾರೆ, ಅಪ್ಲಿಕೇಶನ್ ಹಾಕ್ತಾರೆ. ಸಾವಿರಾರು ಜನದಲ್ಲಿ ಅಲ್ಲಿ ಸೆಲೆಕ್ಷನ್ ಆಗೋದು ಎಷ್ಟು ಜನ? ಅಂದ್ರೆ 10ರಿಂದ 20 ಜನ. ಹಲ್ಲೆಲೂಯಾ. 1000 ಎಲ್ಲಿ, 20 ಜನ ಎಲ್ಲಿ? ಅದೇ ಪ್ರಕಾರ ನಮ್ಮ ಜೀವಿತಗಳು ಕರ್ತನಲ್ಲಿ ಕರೆಯಲ್ಪಟ್ಟವರು ಬಹು ಜನ ಇರ್ಬೋದು, ಆದರೆ ಆ ದೇವರು ಅದರಲ್ಲಿ ಫಿಲ್ಟರ್ ಮಾಡ್ತಾರೆ. ಯಾರು ಕರೆಕ್ಟಾಗಿದ್ದಾರೋ, ಯಾರು ನಂಬಿಕೆಯಲ್ಲಿ ಜೀವಿಸ್ತಾ ಇದ್ದಾರೋ, ಯಾರು ನಂಬಿಕೆಯಲ್ಲಿ ನನ್ನನ್ನು ಆರಾಧಿಸ್ತಾ ಇದ್ದಾರ, ಯಾರು ನನ್ನ ಹೃದಯಪೂರ್ವಕವಾಗಿ ನನ್ನನ್ನು ಕೊಂಡಾಡ್ತಾ ಇದ್ದಾರೆ, ನನ್ನನ್ನು ಹೃದಯಕ್ಕೆ ಬನ್ನಿ ಸ್ವಾಮಿ, ಹೃದಯಪೂರ್ವಕವಾಗಿ ನಿಮ್ಮನ್ನು ನಾವು ಅಂಗೀಕಾರ ಮಾಡ್ತೀವಿ ಎಂಬುದಾಗಿ ನಾವು ಕರ್ತನಲ್ಲಿ ನಂಬಿಕೆ ಉಳ್ಳವರಾಗಿದ್ದೀವ? ಕರ್ತನ ಹೆಸರಿನಲ್ಲಿ ನಾವು ನಡೀತಾ ಇದ್ದೀವ? ಕರ್ತನ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವ? ಕರ್ತನ ನೀತಿಗೆ ಅನುಗುಣವಾಗಿ ನಾವು ಅನುಸರಿಸಿ ಹೋಗ್ತಾ ಇದ್ದೀವ? ಕರ್ತನ ಪ್ರೀತಿಯನ್ನು ಅನಿಸುವವರಾಗಿದ್ದೀವ? ಕರ್ತನ ಆ ಕಷ್ಟದ ದಿನಗಳನ್ನು ನಾವು ನೆನೆಸುವವರಾಗಿದ್ದೀವ ಎಂಬುದಾಗಿ ಕರ್ತನ ಎದುರು ನೋಡುವವರಾಗಿದ್ದಾರೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, 10 ಮಂದಿ ಶುದ್ಧರಾದರಲ್ಲವೇ, 9 ಮಂದಿಯಲ್ಲಿ? ಹಲ್ಲೆಲೂಯಾ. ನೋಡಿ, ಅವರ ನಂಬಿಕೆ ನೋಡಿ. ಕರ್ತನು ಹೇಳಿದ್ದೇನು? ನಂಬಿಕೆಯಿಂದಲೇ ಹೋಗಿ ನಿಮ್ಮ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ, ಅವರು ಹೋಗುತ್ತಿರುವಾಗಲೇ ಏನಾದರೂ ಶುದ್ಧರಾದರು ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ನಾವು ಎಷ್ಟು ಜನ ದೇವರ ಆಲಯಕ್ಕೆ ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಾವು ಎಷ್ಟು ಮಟ್ಟಿಗೆ ಹೃದಯಪೂರ್ವಕವಾಗಿ ಕರ್ತನನ್ನು ಸ್ತುತಿಸ್ತೇವೆ, ಕೊಂಡಾಡ್ತೀವಿ ಅನ್ನೋದು ತುಂಬ ಪ್ರಾಮುಖ್ಯವಾಗಿರುವಂಥದ್ದಾಗಿರ್ತದೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ಹಾಗಾದರೆ ಬ್ರದರ್, ನಾವು ಚರ್ಚ್ಗೆ ಹೋಗ್ತೀವಲ್ವ, ದೇವ್ರನ್ನ ಆರಾಧನೆ ಮಾಡ್ತೀವಲ್ವ, ನಾವು ಕರೆಕ್ಟಾಗಿ ಹೋಗ್ತಾ ಇದ್ದೀವಲ್ವ, ವಾರ ಮಿಸ್ ಮಾಡಲ್ಲ, ನಾವು ಕರೆಕ್ಟಾಗಿ ಚರ್ಚ್ಗೆ ಹೋಗ್ತೀವಿ, ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಮಾಡ್ತೀವಿ, ನಾವು ಕರ್ತನಲ್ಲಿ ಜೀವಿಸ್ತಾ ಇದ್ದೀವಲ್ವ ಅಂತ ನೀವು ಕೇಳ್ಬೋದಲ್ವ? ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ಕರ್ತನಿಗಾಗಿ ಆತರ ಪಡುವಂಥ ಹೃದಯಗಳೇ ಬೇರೆ. ನಾವೇನು ಚರ್ಚ್ಗೆ ಹೋದ್ವಿ ಬಂದ್ವಿ,
ಅನ್ನೋದು ಬೇರೆ. ಹಾಲೆಲೂಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕ್ರಿಯೆಗಳಿಲ್ಲದೆ ಭಕ್ತಿಯನ್ನು ತೋರಿಸಲಿಕ್ಕೆ ಆಗೋದಿಲ್ಲ. ಹಾಲೆಲೂಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ದೇವರ ಆಲಯಕ್ಕೆ ದೇವರನ್ನು ಅತಿಯಾಗಿ ಪ್ರೀತಿಸುವವರು, ದೇವರಲ್ಲಿ ನಾವು ಹುಚ್ಚರ ಆಗುವುದಾದರೆ ದೇವರಿಗೋಸ್ಕರ ನಾವೇನಾದರೂ ಮಾಡಬೇಕು ಅನ್ನುವರು ತುಂಬ ಕಡಿಮೆ. ಹಾಲೆಲೂಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅಸಭ್ಯವಾಗಿ ವರ್ತನೆ ಮಾಡುವಂಥವ್ರು ಎಷ್ಟೋ ಜನ ಇದ್ದಾರೆ. ಸಭೆಗಳಿಗೆ ಹೋಗುವಾಗ ಏನೋ ಒಂದು ಕೆಟ್ಟ ಆಲೋಚನೆ ಇಟ್ಕೊಂಡು, ಕೋಪ ಇಟ್ಕೊಂಡು ಹೋಗೋರು ಎಷ್ಟೋ ಜನ ಇದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಪ್ರತಿಯೊಬ್ಬರು ಸಹ ಏನು ಮಾಡಬೇಕು? ಕರ್ತನಿಗೆ ಮೆಚ್ಚುಗೆಯಾದ ರೀತಿಯನ್ನು ನಾವು ನಡೆದುಕೊಳ್ಳುವವರಾಗಿರಬೇಕು. ಕರ್ತನಿಗೆ ಮೆಚ್ಚುಗೆಯಾದಂಥ ಜೀವಿತಗಳಲ್ಲಿ ಜೀವಿಸುವವರಾಗಿರಬೇಕು. ಹಾಲೆಲೂಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಸ್ವಾಮಿಯಲ್ಲಿ ಕೇಳ್ತಾ ಇದ್ದಾರೆ, 10 ಜನ ಶುದ್ಧರಾದರಲ್ಲವೇ, ಇನ್ನು 9 ಮಂದಿ ಎಲ್ಲಿ? ಹಾಲೆಲೂಯ. ಹಾಲೆಲೂಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಂಬಿಕೆಯಿಲ್ಲದ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕರ್ತನನ್ನು ಕೊಂಡಾಡುವರು ತುಂಬ 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 ಕಡಿಮೆ. ಈ ಲೋಕದ ದಿನಮಾನಗಳನ್ನು ನೋಡುವಾಗ ಹಣ, ಆಸ್ತಿ, ಐಶ್ವರ್ಯಗಳಿಗೆ, ಹಣದ ಹಿಂದೆ, ಐಶ್ವರ್ಯದ ಹಿಂದೆ, ಆಸ್ತಿಯ ಹಿಂದೆ ಓಡುವಂಥ ಜನರಾಗಿದ್ದಾರೆ. ಕರ್ತನ ಹಿಂದೆ ಓಡುವಂಥ ಜನರು ಇಲ್ಲ. ಹಾಲೆಲೂಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನೀವು ಕರ್ತನನ್ನು ಹಿಡಿದುಕೊಳ್ಳಿರಿ, ಕರ್ತನ ಹೆಸರಲ್ಲಿ ನುಡಿಯಿರಿ. ನಮ್ಮ ಮಕ್ಕಳು ಓದೋದಕ್ಕಾಗಿ ಸ್ತೋತ್ರಪ್ಪ, ಯೇಸುವಿನ ನಾಮದಲ್ಲಿ. ನಮ್ಮ ಮಕ್ಕಳ ಜೀವಿತಗಳಲ್ಲಿ ಮದುವೆ ಆಗೋದಕ್ಕಾಗಿ ಸ್ತೋತ್ರಪ್ಪ, ನಮ್ಮ ಮಕ್ಕಳಿಗೆ ಕೆಲಸ ಸಿಗೋದಕ್ಕಾಗಿ ಸ್ತೋತ್ರಪ್ಪ, ನಮ್ಮ ಗಂಡ ಹೆಂಡತಿರಲ್ಲಿ ಅನ್ಯೂನ್ಯತೆ ಇರೋದಕ್ಕಾಗಿ ಸ್ತೋತ್ರ, ನಮ್ಮ ಕುಟುಂಬದಲ್ಲಿ ಕರ್ತನ ದೇವ ಪ್ರಸನ್ನತೆ ಇರೋದಕ್ಕಾಗಿ ಸ್ತೋತ್ರ, ಅಂಧಕಾರದ ಕ್ರಿಯೆಗಳು ಎಲ್ಲ ಕಣ್ಮರೆ ಆಗೋದಕ್ಕಾಗಿ ಸ್ತೋತ್ರ ಎಂಬುದಾಗಿ ನಾವು ಕರ್ತನ ಹೆಸರಿನಲ್ಲಿ ಪ್ರಾರ್ಥಿಸುವಾಗ, ನುಡಿಯುವಾಗ ನಾವೊಂದು ಹೊಸ ಬಿಡುಗಡೆ ಆಶೀರ್ವಾದ ನೋಡುವರಾಗಿದ್ದೇವೆ. ಹಾಲೆಲೂಯ. ಹಾಲೆಲೂಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ನಮ್ಮ ನಂಬಿಕೆ ಏನು ಎಂಬುದನ್ನು ನಾವು ತಿಳಿದುಕೊಳ್ಳುವವರಾಗಿರಬೇಕು. ನಾವು ಕರ್ತನಲ್ಲಿ ದೃಢವಾಗಿದ್ದೀವಾ? ಅಪದೃಢವಾಗಿದ್ದೀವಾ? ನಂಬಿಕೆಯಲ್ಲಿ ಜೀವಿಸ್ತಾ ಇದ್ದೀವಾ? ಅಪನಂಬಿಕಸ್ಥರಾಗಿದ್ದೀವಾ? ಹಾಲೆಲೂಯ. ನಾವು ಮಾಡಿದಂಥ ನಮಗೆ ನಾವು ಮಾಡಿಕೊಳ್ಳುವಂಥ ಎಷ್ಟೋ ತಪ್ಪುಗಳಿಗೆ ದೇವರನ್ನು ಹೊಣೆ ಮಾಡಬಾರದು. ಹಾಲೆಲೂಯ. ನಾವು ಹೋಗಿ ಮಾಡಬಾರ್ದಂಥ ತಪ್ಪುಗಳನ್ನು ಮಾಡಿ, ಕರ್ತನು ಇದ್ದಿದ್ದರೆ, ದೇವರಿದ್ದರೆ ನಮ್ಗೆ ಯಾಕೆ ಕಷ್ಟ ಅಂದರೆ, ಕಷ್ಟಕ್ಕೆ ನಾವೇ ಒಳಗಾಗ್ತೀವಿ ಹೊರತು ದೇವರು ಒಳಪಡಿಸುವುದಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮ ಕಷ್ಟಗಳಿಗೆ, ಕಣ್ಣೀರುಗಳಿಗೆ, ನಿನ್ನ ಪಾಪಗಳನ್ನು ತೊಳೆಯೋದಕ್ಕಾಗಿ, ನಿನ್ನನ್ನು ಪರಲೋಕ ನನ್ನ ಜೊತೆಯಲ್ಲಿ ಇರಿಸಿಕೊಳ್ಳುವುದಕ್ಕಾಗಿ, ಸೇರಿಸಿಕೊಳ್ಳುವುದಕ್ಕಾಗಿ ನನ್ನ ಪ್ರಾಣವನ್ನವೇ ಕೊಟ್ಟಿದ್ದೀನಲ್ಲ ಮಗನೇ, ಮಗಳೇ ಎಂಬುದಾಗಿ ಕರ್ತನೆ ಹೇಳುವವರಾಗಿರ್ತಾರೆ. ನಮ್ಮ ಕಷ್ಟಗಳಿಗೆ ನಾವೇ ಹೊಣೆ ಹೊರತು ಕರ್ತನು ದೇವರಲ್ಲ. ದೇವರು ಹೇಳ್ತಾರೆ, ಇರುವುದರಲ್ಲಿ ತೃಪ್ತರಾಗಿರಿ. ಹಾಲೆಲೂಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕುಟುಂಬ ಸಮೇತರಾಗಿ ಈ ದಿನದ ದೇವರ ಆಲಯಕ್ಕೆ ಈ ಸಬ್ಬತ್ ದಿನವನ್ನು ನೆನೆಸಿಕೊಳ್ಳುವರಾಗಿರ್ರಿ. ಸಬ್ಬತ್ ದಿನವನ್ನು ನಾವು ಹಬ್ಬ ಎಂಬುದಾಗಿ ಆಚರಿಸಬೇಕಾಗಿದೆ. ಇದು ಕರ್ತನ ದಿನ, ಕರ್ತನ ಆಶೀರ್ವಾದ ಮಾಡಿದ ದಿನ. ದೇವರ ವಾಕ್ಯ ಹೇಳ್ತದೆ, ಕರ್ತನಿಗೋಸ್ಕರ ಭಾನುವಾರ ಸೃಷ್ಟಿ ಮಾಡಲಿಲ್ಲ ದೇವರು, ಜನರಿಗೋಸ್ಕರನೇ ಭಾನುವಾರವನ್ನು ದೇವರು ಸೃಷ್ಟಿ ಮಾಡಿದರು. ಯಾಕೆಂದರೆ ಆ ದಿನ ನನ್ನ ಆಲಯಕ್ಕೆ ಬರುವಂಥ ಎಲ್ಲ ನನ್ನ ಮಕ್ಕಳನ್ನು, ದಾಹವುಳ್ಳ ಮಕ್ಕಳನ್ನು, ನನ್ನನ್ನು ಹುಡುಕಿ ಬರುವಂಥ ಮಕ್ಕಳನ್ನು ನಾನು ಆಶೀರ್ವಾದ ಮಾಡಬೇಕು ಎಂಬುದಾಗಿ. ಹಾಲೆಲೂಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪ್ರತಿಯೊಂದು ಭಾನುವಾರಗಳನ್ನು ನಾವು ಹಬ್ಬದ ರೀತಿಯಲ್ಲಿ ಆಚರಿಸಬೇಕು. ಏಕೆಂದರೆ ಅದು ಕರ್ತನ ದಿನ. ಕರ್ತನು ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡುವಂಥ ದಿನ. ಕುಟುಂಬ ಸಮೇತರಾಗಿ ಕರ್ತನನ್ನು ಹೋಗಿ ದೇವರ ಸಮ್ಮುಖದಲ್ಲಿ ಆರಾಧನೆ ಮಾಡುವಾಗ, ದೇವರನ್ನು ಕೊಂಡಾಡುವಾಗ, ದೇವರನ್ನು ಸ್ತುತಿಸುವಾಗ ದೇವ ಪ್ರಸನ್ನತೆ ಇಳಿದು ಬರುವಂಥ ದಿನ. ಹಾಲೆಲೂಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪ್ರತಿಯೊಬ್ಬೊಬ್ಬರು ಸಹ ಆ ಭಾನುವಾರ ದಿನವನ್ನು ಯಾರು ಅಪನಂಬಿಕೆಯಿಂದ ಎಂದಿಗೂ ಅದನ್ನು ಉಲ್ಲಂಘನೆ ಮಾಡಬೇಡಿರಿ. ಹಾಲೆಲೂಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪ್ರತಿಯೊಬ್ಬರ ಜೀವಿತಗಳು ಆಶೀರ್ವಿಸಲ್ಪಡಬೇಕಾದರೆ ಕರ್ತನ ದಾರಿಯಲ್ಲಿ ನುಡಿಯವರಾಗಿರಬೇಕು. ಹಾಲೆಲೂಯ. ದೇವರ ವಾಕ್ಯ ಹೇಳ್ತದೆ, ಆ ಭಾನುವಾರ ದಿನದ ಸಬ್ಬತ್ ದಿನವನ್ನು ನಾವು ಉಲ್ಲಂಘನೆ ಮಾಡುವುದಾದರೆ ಅಂಥವನ್ನು ಏನು ಮಾಡಬೇಕು? ಮರಣದಂಡನೆಗೆ ಒಪ್ಪಿಸಬೇಕು ಎಂಬುದಾಗಿ ಹೇಳ್ತದೆ. ಹಾಲೆಲೂಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪ್ರತಿಯೊಬ್ಬರು ಆಶೀರ್ವದಿಸಲ್ಪಡಬೇಕಾದರೆ ಕರ್ತನನ್ನು ನಾವೆಂದಿಗೂ ಯಾವಾಗಲೂ ಎಂಥ ಇಕ್ಕಟ್ಟಾದ ಪರಿಸ್ಥಿತಿ, ಕಣ್ಣೀರುಗಳು, ಶೋಧನೆಗಳಿಗೆ ಒಳಗಾದರೂ ಕರ್ತನನ್ನು ಮಾತ್ರ ನಾವು ಬಿಡದೆ
ಎಡಬಿಡದೆ ಕರ್ತನ ಪಾದವನ್ನು ಬಿಡದೆ ನಾವು ಕರ್ತನ ಪಾದವನ್ನು ಹಿಡಿದುಕೊಳ್ಳುವರಾದರೆ ನಾವು ಆಶೀರ್ವಾದ ಭಾಗ್ಯ ನಿಧಿಗಳಾಗಿ ಕರ್ತನಿಗೆ ಮೆಚ್ಚುಗೆಯಾಗಿ ಜೀವಿಸುವಂಥ ಮಕ್ಕಳಾಗಿರುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ನಂಬಿಕೆಯಲ್ಲಿದ್ದೀವ, ಅಪನಂಬಿಕೆಯಲ್ಲಿದ್ದೀವ, ಒಂದು ಸಾರಿ ನಮ್ಮ ಹೃದಯಗಳನ್ನು ಮುಟ್ಟಿ ತಿಳಿದುಕೊಳ್ಳಿರಿ. ಹಲ್ಲೆಲೂಯಾ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣವ. ಮಹಾಪರಿಶುದ್ಧನು, ಸತ್ಯವಂತನು, ನಂಬಿಕೆಗೆ ಮೂಲ ಕಾರಣನಾದಂಥ ದೇವರೇ, ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ವಾಕ್ಯದ ಮುಖಾಂತರ ಅನೇಕರೊಂದಿಗೆ ನನ್ನೊಂದಿಗೆ ನೀವು ಮಾತನಾಡೋದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ತಂದೆಯೇ, ಹೌದು ಸ್ವಾಮಿ, ಸಾಸಿವೆ ಕಾಳಷ್ಟು ನಂಬಿಕೆ ಇರುವುದಾದರೆ ನಮ್ಮ ಎಲ್ಲರ ಕಷ್ಟಗಳು, ಪ್ರತಿಯೊಬ್ಬರ ಕಷ್ಟಗಳು, ಕಣ್ಣೀರುಗಳು ನೀಗಿ ಹೋಗಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಸಾಸಿವೆ ಕಾಳಷ್ಟು ನಂಬಿಕೆಯನ್ನಿಟ್ಟುಕೊಂಡು ನಾವು ನುಡಿತೇವೆ ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ಲಯವಾಗಲಿ ಕರ್ತನೆ. ಎಲ್ಲ ಅಂಧಕಾರದ ಕ್ರಿಯೆಗಳು ಬಿಟ್ಟು ಹೋಗಲಿ ಸ್ವಾಮಿ. ಪಾಪದ ಕಟ್ಟುಗಳು, ಶಾಪದ ಕಟ್ಟುಗಳು ಮುರಿದೋಗಲಿ ಅಪ್ಪ. ಪ್ರತಿಯೊಂದು ಕುಟುಂಬಗಳು ರಕ್ಷಣೆಗೆ ಬರಲಿ ಸ್ವಾಮಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಕರ್ತನೆ, 10 ಮಂದಿ ಶುದ್ಧರಾದರಲ್ಲವೇ, 9 ಮಂದಿ ಎಲ್ಲಿ? ಒಬ್ಬನು ಮಾತ್ರ ಹಿಂದಿರುಗಿ ಬಂದನು ಸ್ವಾಮಿ ನಿನ್ನ ಸಾನ್ನಿಧ್ಯಕ್ಕೆ. ಕರ್ತನೆ, ಆ 9 ಮಂದಿ ಥರ ನಾವಿರಬಾರದು ಸ್ವಾಮಿ. ಹಿಂದಿರುಗಿ ಬಂದಂಥ ದೇವರನ್ನು ಅರಿಯದಂಥ ಅವನು ಸ್ವಾಮಿ ಹಿಂದಿರುಗಿ ಬಂದು ದೇವರನ್ನು ಕೊಂಡಾಡಿ ಸ್ತುತಿಸಿ ಆರಾಧನೆ ಮಾಡಿ ದೇವರನ್ನು ಮಹಿಮೆಪಡಿಸುವಂಥ ಆ ಒಬ್ಬನಂತೆ ನಾವಿರುವಂತೆ ಕರ್ತನೆ, ನಮ್ಮ ನಂಬಿಕೆಯನ್ನು ಹೆಚ್ಚಿಸಪ್ಪ. ನಮ್ಮ ನಂಬಿಕೆಯಲ್ಲಿ ಎಂದಿಗೂ ಸೋತು ಹೋಗಬಾರ್ದು, ಕುಂದು ಹೋಗಬಾರ್ದು, ಬಳಲಿ ಹೋಗಬಾರ್ದು ಸ್ವಾಮಿ. ಸ್ವಾಮಿ ಅಪ್ಪ, ಸಾಸಿವೆ ಕಾಳಷ್ಟು ನಂಬಿಕೆ ನಮ್ಮಲ್ಲಿ ಅರಳು ತಿರುಳು ಇಡಬಾರದು. ಆಗುತ್ತೋ ಆಗಲ್ವೆಂದು ಅಪನಂಬಿಕೆ ಇರಬಾರದು ಸ್ವಾಮಿ. ನಜರೇತಿನ ಯೇಸುವಿನ ನಾಮದಲ್ಲಿ ನಂಬಿಕೆಯಲ್ಲಿ ದೃಢವುಳ್ಳವರಾಗಿದ್ದು ದೇವರೇ ನಮಗೆ ಆಧಾರ ಎಂದು ನಾವು ನಂಬಿಕೊಳ್ಳುವಾಗ ಸ್ವಾಮಿ ಎಲ್ಲ ಬಂಧನದ ಕಟ್ಟುಗಳು ಬಿಚ್ಚು ಹೋಗಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಕರ್ತನೆ, ಈ ದಿನ ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬೊಂದು ಮಕ್ಕಳ ಕುಟುಂಬಸ್ಥರೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ಕರ್ತನೆ, ಈ ಸಬ್ಬತ್ ದಿನವನ್ನು ಕರ್ತನೆ ಎಲ್ಲರೂ ಕರ್ತನೆ ಹಬ್ಬದ ಹಾಗೆ ಇದು ನನ್ನ ಕರ್ತನ ದಿನ ಎಂಬುದಾಗಿ ತಿಳಿದುಕೊಂಡು ಆರಾಧನೆ ಮಾಡಿ ಸ್ತುತಿಸಿ ಕೊಂಡಾಡಿ ನಿಮ್ಮ ನಾಮವನ್ನು ಮಹಿಮೆಪಡಿಸುವಂಥ ಪ್ರತಿಯೊಂದು ಕುಟುಂಬಗಳ ಮೇಲೆ ನಿನ್ನ ದೇವ ಪ್ರಸನ್ನತೆ ಇಳಿದು ಬರಲಿ ಸ್ವಾಮಿ. ಅಭಿಷೇಕದಿಂದ ತುಂಬಿಸು, ನಿನ್ನ ಕೃಪೆಯಿಂದ ಬಲಪಡಿಸು. ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಎಲ್ಲವನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿ ಬೇಡಿ ಒಂದಿನ ಜೀವಳ ತಂದೆಯೇ, ಆಮೇನ್, ಆಮೇನ್. ಓಕೆ, ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ಎಲ್ಲರೂ ಇವತ್ತು ಚರ್ಚ್ಗೆ ಹೋಗಿ ದೇವರು ಎಲ್ಲರನ್ನು ಆಶೀರ್ವದಿಸಲಿ, ಎಲ್ಲರ ಕಷ್ಟಗಳನ್ನು ದೂರ ಮಾಡಲಿ. ಹಾಗೆ ನಿಮ್ಮಲ್ಲಿ ಒಂದು ಸಣ್ಣ ಮನವಿ, ಈ ವಿಡಿಯೋವನ್ನು ಅನೇಕರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಅನೇಕರಿಗೆ ಶೇರ್ ಮಾಡಿ. ಇನ್ನೂ ಈ ವಾಕ್ಯಗಳು ಎಲ್ಲೆಲ್ಲಿ ಕೇಳಲ್ಪಡ್ತದೋ ಅಲ್ಲೆಲ್ಲ ದೇವರು ಜನರನ್ನು ಬಿಡುಗಡೆ ಮಾಡಲಿ, ಅನೇಕ ಜನರ ರಕ್ಷಣೆ ಹೊಂದಿಕೊಳ್ಳಲಿ ಎಂದು ನಮಗೋಸ್ಕರವೂ ಪ್ರಾರ್ಥಿಸಿರಿ. ಓಕೆ, ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.